ಪ್ರತಿನಿತ್ಯ ನೈವೇದ್ಯ ಹಿಡಿತಿದ್ಲು. ಅದರ ನೈವೇದ್ಯ ಹಿಡಿಯೊಳಗೆ ಭಾವನೆ ಇರಬೇಕು. ಸೋಮ ನೈವೇದ್ಯ ಹಿಡಿಯವ್ರು ನಮ್ಮ ಮೌಗಳು ಅದರಾಗ ನೋಡ್ಬೇಕು, ದೇವರಿಗೆ ಹೋಳಿಗೆನ ಬೇರೆ, ಮನ್ಯಾನವ್ರಿಗೆ ಮಾಡೋ ಹೋಳಿಗೆನ ಬೇರೆ. ದೇವರಿಗೆ ಮಾಡಿದ ಹೋಳಿಗೆ ಬಾನ ಕೊಡಾಕ, ಊರು ಸುತ್ತಿನ ದೇವರಿಗೆ ಬಾನ ಕೊಡಾಕ ಹೋಳಿಗೆ ಮಾಡಿರ್ತಾರೆ ನಮ್ಮ ಮೌಗಳು. ಏಟಂದ್ರೆ ಇಲಿ ಕಿವಿ ಏಟಟ್, ಅದ್ರಾಗ ಹೂರ್ಣ ಇರಂಗಿಲ್ರಿ, ಪಕ್ಕ ಬೇಂದೆ ಇರಂಗಿಲ್ಲ. ಅದು ಮಂಗಟ್ಟು ಹಿಂಗಟ್ಟು ಮಾಡಿ ಆ ಸ್ವಾಮಿ ಪೂಜಾರಿದು ಹೊಟ್ಟೆ ಕೆಡವಲ್ದಾಗತ್ತ ತಿಂದ ಅವ್ನು ಗುಳಿಗೆ ತೊಗೋಲಕತ್ತ, ಅವ್ನು ಪೂಜಾರಿ ಏನಾರ ಮಾಡೋಲಕತ್ತ, ಹೌದಿಲ್ರಿ? ಅಂಥದ್ದು ದೇವರಿಗೆ ಇಟೀಟ ಹೋಳಿಗೆ ಮಾಡಿ ಮತ್ತು ಅದು ಮನ್ಯಾನ ದೇವರಿಗೆ ರೀ, ಎಲ್ಲ ದೇವರಿಗೆ ಬಾನ ಕೊಟ್ಟು ನಮ್ಮವು ಬ್ಯಾಸರು ಬಂದು ಮನ್ಯಾಗ ಬಂದು ಕೂತಿರ್ತಾಳ. ಆ ಮನ್ಯಾನ ದೇವರಿಗೆ ಹುಡುಗಿ, ಮನ್ಯಾನ ಹುಡುಗಿ ಯವ್ವ ಜಗಲಿ ಮ್ಯಾಗ ಬಾನ ಹಿಡ್ದು ಏನು ಇನ್ನೂ ಇಲ್ಲ ನೀನೇ ಹಿಡಿ. ಮತ್ತು ಹೋಳಿಗೆ ಯಾವ ಹಚ್ಚಬೇಕು, ಅವು ದೊಡ್ಡದಾವು ನೋಡು, ದೊಡ್ಡ ಹಚ್ಚೋದು. ಯಾಕಂದ್ರೆ ಮನ್ಯಾನ ದೇವ್ರು ಅದೇನು ತಿನ್ನೋದಲ್ಲ ಬಿಡೋದಲ್ಲ. ಇಲ್ಲಿ ಬಸವನಪ್ಪ ಅವು ಬೇರೆ ಅದಾವೆ ನೋಡು, ಅವು ಇಟ್ಟಿಟ್ಟ ಬೇರೆ ಅದಾವೆ ನೋಡು, ಅವು ನೋಯ್ ಬಸವನಪ್ಪಗೆ. ಮನ್ಯಾನ ಜಗಲಿ ಮ್ಯಾಗಿಂದವ್ರಿಗೆ ಅವು ದೊಡ್ಡ ಹಚ್ಚಲ್ಲ. ಮತ್ತು ಏಸ್ ಹಚ್ಚಲಿ ಅವು ಏನು 5 ಹಚ್ಚ 11 ಹಚ್ಚ ಬೇಕಾರೆ ತಟ್ಟಿಯರ ಒಯ್ಯಿ, ಅದೇನು ತಿನ್ನೋದ ಬಿಡುದು. ತುಜ ಕಡೆ ಹಾತ ಮುಜ ಕಡೆ ಭಾತ. ಸೋಮ ದೇವ್ರ ಕಡೆ ಕೈ ಮಾಡೋದು, ತಂದು ನಾವೇ ಹೊಡೆದು ಬಿಡೋದು. ಹಿಂಗೆ ಅದರ ದೋಷ ಪಿಟ್ಟವೇ ಹಂಗೆ ಮಾಡ್ತಿದ್ದಿಲ್ಲ. ಮಣಿಯೊಳಗೆ ಪರಮಾತ್ಮ ಏನೊಂದು ಮೂರ್ತಿ ಇತ್ತಲ್ಲ, ಅದರ ಮುಂದೆ ಕುಂತ ಅದರ ಮುಂದೆ ಮನುಷ್ಯರಿಗೆ ಹೆಂಗೆ ಹಚ್ಚಿರ್ತೀವಿ ನೋಡ್ರಿ, ಒಂದು ತಾಟ್ನಾಗ ಇಡ್ಲಿ, ಒಂದು ತಾಟ್ನಾಗ ದ್ವಾಸಿ, ಒಂದು ಬಟ್ಟಲ್ದಾಗ ಸಾಂಬಾರು, ಮತ್ತೊಂದು ಬಟ್ಟಲ್ದಾಗ ಚಟ್ನಿ, ಆನಂತರ 2 ಚಮಚೆ ಏನು ಮಾಡ್ತೀವಲ್ಲ, ಹಂಗೆ ಪರಮಾತ್ಮನಿಗೆ ಎಲ್ಲನೂ ಓದ ಅವನು ಮುಂದಿಟ್ಟು ಇಟೀಟ ಅವನಿಗೆ ತಿನ್ನಿಸದಂಗೆ ಮಾಡಿ ಅದರೊಳಗೆ ಖುಷಿ ಪಡ್ತಿದ್ಲಕ್ಕಿ, ಅದರೊಳಗೆ ಖುಷಿ ಪಡ್ತಿದ್ಲು. ಆದ್ರೆ ದೇವರ 1 ದಿನ 2 ದಿನ 3 ದಿನ 4 ದಿನ ಹಿಂಗೆ ನೋಡಿ 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 ಆ ದೋಸೆ ಪಿಟ್ಟವೇ ಏನು ನೈವೇದ್ಯ ಹಿಡಿತಿದ್ಲು ನೋಡ್ರಿ, ಅದನ್ನು ಯಾವಾಗ ಒಂಥರ ಗಮ್ಮಂತ ನಾತ ಬರ್ತಿತ್ತಂತ್ರಿ. ಅದು ಅಷ್ಟು ಮಸ್ತ್. ಅದ್ರಾಗ ನಮ್ಮ ತಾಯಿಗಳು ಸ್ಮೆಲ್ದೊಳಗೆ ಭಾಳ ಶಾಣ್ಯಾರ. ಎಲ್ಲರ ಹಾದು ಹೊಂಟ್ರು ಅಂದ್ರೆ ಕರಿಬೇವು ಈಗ ತಂದಾರ ನೋಡಿ ಇವ್ರ ಮನ್ಯಾಗ ಅಂದೇ ಬಿಡ್ತಾರ ಅವ್ರು. ಈಗ ಕರಿಬೇವು ತಾಜಾ ತಂದಾರ ನೋಡು, ಒಗ್ಗರ್ನಿ ಕೊಟ್ರೆ ನೋಡು, ಬಜ್ಜಿ ಮಾಡಿದ್ರೆ ನೋಡು, ನಮ್ಮವುಗಳು ಅಟ್ಟು ಎಲ್ಲ ಸ್ಮೆಲ್ ಕುಣ ಹಿಡಿತಾರೆ ನಮ್ಮ ತಾಯಿಗಳು. ಆದ್ರೆ ಪರಮಾತ್ಮ ಅದರ ನಾತ ನೋಡಿ ಮ್ಯಾಲಂತಿದ್ದಂಥ ಪಾರ್ವತಿಗೆ, ಯಾವಾಗ ಆ ದೋಸೆ ತಿಂದೀನಿ ನಾನು, ದೋಸೆ ಪಿಟ್ಟವೇ ಮಾಡೋದು, ದೋಸೆ ಚಟ್ನಿ ಯಾವಾಗ ತಿಂದೀನು, ಹೆಂಗೆ ಹೋಗ್ಬೇಕು ತಿನ್ನಾಕ, ಸುಮ್ಮನೆ ಹೋದ್ರೆ ಅದು ನಡೆಯಂಗಿಲ್ಲ ನೋಡ್ರಿ, ಒಟ್ಟು ತಿನ್ಬೇಕಂತ ಬಯಸ್ತಿತ್ತಂತ ಅವನಿಗೆ. ನೋಡ್ರಿ ಪರಮಾತ್ಮ ದ್ವಾಸೆ ತಿನ್ಬೇಕು ಅನ್ನಕತ್ತಾನ. ನೀವು ಮಾಡಿದ ದ್ವಾಸೆ ನಿಮ್ಮ ಗಾಂಡುಗಳು ಇದು ಹಿಂಗೆ, ನಿಮ್ಮ ಗಾಂಡುಗಳ್ರಿ ಮನ್ಯಾಗ ಖಾರ ಹೆಚ್ಚಾಗ್ಯದ, ಉಪ್ಪು ಕಡಿಮೆ ಆಗ್ಯದ. ಮತ್ತು ಅವರು ಹೊರಗೆ ದಾಬಾದಾಗ ಅಲ್ಲೇ ಇಲ್ಲೇ ಗಾವಂಗೆ ತಿಂದು ಮನ್ಯಾಂದು ಏನೂ ಸಿಹಿ ಹತ್ತಂಗಿಲ್ಲ ರೀ ಅವ್ರಿಗೆ. ಮನ್ಯಾಗ ಹಂಗಾಗ್ಯದ ಹಿಂಗಾಗ್ಯದ ಅಣ್ಣವ್ರೆ ಅವ್ರು, ನೀವು ಚಲೋ ಮಾಡಿದ್ರು ಅಣ್ಣವ್ರೆ, ಹೆಂಗೆ ಮಾಡಿದ್ರು ಅಣ್ಣವ್ರೆ. ಆದ್ರೆ ದೋಸೆ ಪಿಟ್ಟವೇ ಏನಂತಂದ್ರೆ ದ್ವಾಸೆ ಮಾಡಿದ್ದು ಪರಮಾತ್ಮನ ಮೂಗಿಗೆ ಅದರ ವಾಸನೆ ಬಡಿದು ಯಾವಾಗ ತಿಂದೀನು ಅಂತಕ್ಕಂಥ ಭಾವನೆ ಪರಮಾತ್ಮನಲ್ಲಿ ಬಂದದಂತಂದ್ರೆ ಏನು ಹಾಕಿರ್ಬೇಕ್ರಿ ಆಕಿ ದ್ವಾಸಿ ಒಳಗೆ, ಆ ಚಟ್ನಿ ಒಳಗೆ, ಆ ಸಾಂಬಾರದೊಳಗೆ ಏನು ಹಾಕಿರ್ಬೇಕು? ನೀವೇನು ಹಾಕ್ತೀರಿ ಅವ? ನಾವೆಲ್ಲ ಹಾಕ್ತೀವಿ ಸ್ವಾಮಿ, ಖಾರ ಇದ್ದದ್ದೆಲ್ಲ ಹಾಕ್ತೀವಿ ಕರೆ, ಆದರೂ ಆಗಿಲ್ಲ. ಯಾಕೆ? ಪರಮಾತ್ಮನಿಗೆ ಅದರದ ಸ್ಮೆಲ್ ಬತ್ತು ಅಂತಂದ್ರೆ, ತಿನ್ಬೇಕಂತ ಆಸೆ ಬತ್ತು ಅಂದ್ರೆ, ನೀವು ಹಾಕಿದಂಗೆ ಅಕ್ಕಿ ಯಾಲಕ್ಕಿ ಲವಂಗ ಕಟ್ಗಿ ಚೂರ ಅದು ಇಂಥದ್ದು ಎಲ್ಲ ಹಾಕಿ ಮಾಡಿಲ್ಲಕ್ಕಿ. ಅಕ್ಕಿ ಏನೂ ಇರದಿದ್ರು ಆ ದ್ವಾಸಿಯೊಳಗೆ ಏನು ಮಿಶ್ರಣ ಮಾಡಿದ್ಲು ಅಂತಂದ್ರೆ ಭಕ್ತಿ ಅನ್ನೋದು ಮಿಶ್ರಣ ಮಾಡ್ಯಾಳ. ಅದಕ್ಕೆ ಪರಮಾತ್ಮ ಅದನ್ನು ಯಾವಾಗ ತಿಂದೀನು ಅದನ್ನು ನೆನೆಸಿ ಇಡುವಾಗ, ಹೇ ಪಾಂಡುರಂಗ, ಹೇ ಪರಮಾತ್ಮ, ಹೇ ಸದ್ಗುರುನಾಥ, ನೆನೆಸಿಡುವಾಗ ಭಗವಂತನ ನಾಮಸ್ಮರಣೆ, ಅದನ್ನು ಮಿಕ್ಸರಕ್ಕೆ ಹಾಕುವಾಗ ಭಗವಂತನ ನಾಮಸ್ಮರಣೆ, ಅದನ್ನು ದ್ವಾಸಿ ಮಾಡುವಾಗ ಭಗವಂತನ ನಾಮಸ್ಮರಣೆ, ಹಿಂಗೆ ಮಾಡಿ ಮಾಡಿ ಭಕ್ತಿ ಮಿಶ್ರಣ ಮಾಡಿದ್ಲು. ಅದರೊಳಗೆ ಭಕ್ತಿ ಮಿಶ್ರಣ ಮಾಡಿದ್ಲು. ಒಂದು ದಿನ ನಿಮ್ಗೆ ಹೇಳ್ತೇನೆ ರೀ, ಅವನಿಗೆ ತಡೆಯೋಕೆ ಆಗಲಿಲ್ಲ, ತಿಂದ ಬರ್ಬೇಕಂತ ಸಜ್ಜಾಗಿದ್ದ. ಅಷ್ಟರೊಳಗೆ ಒಂದು ಸಂದರ್ಭ ಏನು ಬಂತಂದ್ರೆ, ಆ ದೋಸೆ ಪಿಟ್ಟವೇ ಊರೊಳಗೆ ಒಬ್ಬ ಕೆರಿ ಕಟ್ಟಾಕತ್ತಿದ್ದ ರಾಜ.
ಆ ಕೆರೆಗೆ ದಿವಸ ಏನು ಮಾಡ್ಬೇಕಾಗಿತ್ತಂದ್ರೆ ಒಂದೊಂದು ಮಣಿಗೆ ಬಿಟ್ಟಿ ಆಳು ಅಂತ ಹೋಗ್ಬೇಕಾಗಿತ್ತಂತ್ರಿ. ಬಿಟ್ಟಿ ಆಳು ಹೋಗ್ಬೇಕಾಗಿತ್ತು. ಬಿಟ್ಟಿ ಆಳು ಅಂದ್ರೆ ಪುಗುಶಟ್ಟಿ ಹೋಗಿ ಅಲ್ಲಿ ದುಡಿದು ಬರಬೇಕಾಗಿತ್ತು. ಪುಗುಶಟ್ಟಿ ಎಲ್ಲರ ಮಣಿ ಪಾಳೆ ಮುಗಿದಿತ್ತು. ಈ ದೋಷ ಪಿಟ್ಟವೇ ಮಣಿ ಬಂತು ಪಾಳೆ. ಅವ್ರ ಮನೆಗಾರ ಯಾರೂ ಇಲ್ಲ. ಆಕಿಗಾರ 60-70 ವರ್ಷ. ಯಾರು ಹೋಗ್ಬೇಕ್ರಿ? ಅದು ನೇಮಿತ್ತು. ಯಾರು ನೀವು ಬಿಟ್ಟು ಆಳು ಕಳ್ಸಂಗಿಲ್ಲ, ಈ ಊರು ಬಿಟ್ಟ ಹೋಗ್ಬೇಕಂತ ಅವ ರಾಜ ನೇಮ್ ಹಾಕಿದ್ದ. ಇನ್ನೇನು ಮಾಡ್ಬೇಕಂತ ಚಿಂತೆ ಮಾಡ್ಕೋಂತ ಸಾಯಂಕಾಲ ಕುಂತಿದ್ಲು. ಅನುಗುಣದ ಪರಮಾತ್ಮ ವಿಚಾರ ಮಾಡಿದ, ಇದ ಮಾರ್ಗದೊಳಗೆ ಇದನ್ನು ನಾನು ಸದುಪಯೋಗ ಮಾಡ್ಕೋಬೇಕು. ಈಗ ಅವ್ರ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡ ಪರಮಾತ್ಮ ಒಬ್ಬ ಹುಡುಗನ ರೂಪ ತಾಳ್ಕೊಂಡು ದೋಸೆ ಪಿಟ್ಟವೇ ಮನೆಯೊಳಗೆ ಓಡಿ ಬಂದ ಅಜ್ಜಿ ಅಜ್ಜಿ ಯಾರದು ಇವ್ರ ಮನೆಯೊಳಗಂತ ಒಳಗೆ ಬರಗುಡ್ದ. ಆಕೆ ಅಂದ್ಲು, ಯಾರ ತಮ್ಮ ನೀನು, ಯಾರು ನೀನು ಅಂತಂದಾಗ, ನಾರಿ ನಿಮ್ಮ ಸಂಬಂಧಿಕ ಇಂಥ ಊರವ, ಅದಕ್ಕೆ ಬಂದೀನಿ ಅಂತಂದಾಗ, ಭಾಳ ಚಲೋ ಆಯ್ತು ಬಾಯಪ್ಪ, ಭಾಳ ಚಲೋ ಆಯಿತು, ನಾಳೆ ಹೊರಗೆದ್ದು ನಮ್ಮದು ಒಂದು ಕೆಲಸ ಅದ ಮಾಡಕೆತ್ತ ಬಾ ಅಂತ ಕರೆದ್ಲು. ಅವ ಅಂದ, ನಾನು ನೀ ಹೇಳಿದ ಕೆಲಸ ಮಾಡ್ತೀನಿ, ಇಲ್ಲ ಅನ್ನಂಗಿಲ್ಲ, ಆದ್ರೆ ನನಗೆ ದ್ವಾಸಿ ಕೊಡ್ಬೇಕು, ನನಗೆ ದ್ವಾಸಿ ಕೊಡ್ಬೇಕು, ನಾನು ದ್ವಾಸಿ ತಿನ್ನಕ್ಕೆ ಬಂದೀನಿ. ಆಕೆ ಅಂದ್ಲು, ದ್ವಾಸಿ ಕೊಡ್ತೀನಿ ಇಲ್ಲ ಅಂತಲ್ಲ, ನಾಳೆ ನಮ್ಮ ರಾಜ ಬಿಟ್ಟಿ ಆಳು ಕಳಿಸಂತ ಹೇಳ್ಯಾನ, ನಮ್ಮ ಮನ್ಯಾಗ ಯಾರೂ ಇಲ್ಲ, ನೀನು ಬಿಟ್ಟಿ ಆಳು ಮಾಡಕ್ಕಲ್ಲಿ ಕೆಲಸ ಮಾಡಕ್ಕೆ ನೀ ಹೊಕ್ಕ ನಂದಂದ್ರೆ ನಾ ದ್ವಾಸಿ ಕೊಡ್ತೀನಿ. ಅವ ಅಂದ, ನೀ ಏನು ಹೇಳ್ತಿ ಹೇಳಜ್ಜಿ, ನಾ ಅದನ್ನು ಮಾಡ್ತೀನಿ, ಆದ್ರೆ ದ್ವಾಸಿ ಮಾತ್ರ ನನಗೆ ಕೊಡ್ಬೇಕಂತ ಹೇಳಿದಾಗ, ಆಯ್ತಪ್ಪ ನೀ ನಾಳೆ ಮುಂಜಾನೆ, ಇವತ್ತು ಮಲ್ಕೋ ಇಲ್ಲೇ, ನಾಳೆ ಮುಂಜಾನೆ ನಶಕನಾಗೆದ್ದಲ್ಲಿಗೆ ಹೋಗೋ ಕೆಲಸಕ್ಕೆ ನೀ ಹೋಗು, ನಾ ದ್ವಾಸಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಬರ್ತೀನಿ ನಿನಗೆ. ಅವ ಅಂದ, ಆಯ್ತು ಅಂದ. ಮನ್ಯಾಗ ಮಲ್ಕೊಂಡ, ನಿದ್ದೆ ಹತ್ತಲಿಲ್ಲ ಅವಾಗ. ಅಜ್ಜಿ ಯಾವಾಗ ದ್ವಾಸಿ ಮಾಡ್ತಾಳ, ನಾ ಯಾವಾಗ ದ್ವಾಸಿ ತಿನ್ಬೇಕು, ದ್ವಾಸಿ ಯಾವಾಗ ಮಾಡ್ತಾಳ, ಅಷ್ಟು ಅವನಿಗೆ ಮನಸ್ಸು ಬಂದುಬಿಟ್ಟಿತ್ತು ತಿನ್ಬೇಕಂತೇಳಿ. ಮುಂಜಾನೆ 6 ಗಂಟೆಗೆ ಎದ್ದ. 6 ಗಂಟೆಗೆ ಪರಮಾತ್ಮ ಹೋದ. ಈಕೆ ದ್ವಾಸಿ ಮಾಡಕತ್ತಿದ್ಲು. ಹುಡುಗ ಬಂದದ ಪಕ್ಕ ಚಲೋ ಮಾಡ್ಬೇಕಂತ ತಿಳ್ಕೊಂಡು ದ್ವಾಸಿ ಮಾಡೋಕ್ಕೆಲ್ಲ ಸಜ್ಜು ಮಾಡಿದ್ಲು. ದ್ವಾಸಿ ಮಾಡಿದ್ಲು. ಇವ ಆ ಕಡೆ ಹೋದ. ದೊಡ್ಡ ಕೆರಿ, ಕೆರೆಗಿಂದ ಕಲ್ಲ ಮಣ್ಣ ಗರಸ ತುಂಬಿ ಹೊರಸ್ತಿದ್ರು ಹೆಡಿಗಾಗ. ಮಂದಿ ಮ್ಯಾಲೆ ತಂತಂದು ಒಗಿತಿದ್ರು. ಇವನು ಒಬ್ಬ ಅದರಾಗ. ಇವನು ಪಾಳೆ ಬಂದು ಕೂಡಲೇ ಕೆಳಗೆ ಹೋದ. ಅವ ಸನಿಕಿಲೆ ದೊಡ್ಡ ಕಲ್ಲು ತೊಗೊಂಡು ಹೆಡಿಗಾಗಿಟ್ಟು 4 ಮಂದಿ ಕೂಡಿ ಆ ಹುಡುಗಿಗೆ ಹೊರಸ್ಬೇಕಂತ ಎತ್ತೀವಿ. ಹಿಂಗೆ ಅವ್ನ ತಲೆ ಮ್ಯಾಗ ಹಿಂಗೆ ಹೊರಸಿದ್ರು. ಅದೇನಾಯಿತು ಅಂದ್ರೆ ಆ ಬುಟ್ಟಿ ಅವನ ತಲೆ ಮ್ಯಾಗ ಕುಂಡ್ರಲಿಲ್ಲ, ತಲೆ ಬಿಟ್ಟು ಒಂದು ಮಳ ಅಂತರ್ ನಿತ್ತದು. ಪರಮಾತ್ಮ ರೀ, ಅವ ತಲೆ ಮ್ಯಾಗ ಕುಂಡ್ರಲಿಲ್ಲ, ಶಿಂಬಿ ತಲೆ ಮೇಲೆ ಇತ್ತು. ಶಿಂಬಿ ಬಿಟ್ಟು ಒಂದು ಮಳ ಮ್ಯಾಲ ಬುಟ್ಟಿ ನಿಂತದು. ಅವರೆಲ್ಲ ಅಂಜಿದ್ರು, ಅರೆ ತಲೆ ಮ್ಯಾಗ ಬೂಚಿ ಕುಂಡ್ರಲಿಲ್ಲ, ಒಂದು ಮಳ ಅಂತರ್ ನಿತ್ತದ ಅಂದು ಅನುಗುಣದ. ಅವ ನಡಿ ಹತ್ತಿ ಹೊಂಟ ಹುಡುಗ, ಅವ ಹೆಂಗೆ ಹೋಗ್ತಾನೆ ಹಂಗಂಗೆ ತಲೆ ಮೇಲೆ ಒಂದು ಮಳ ಅಂತರ ಹೊಕ್ಕಿತ್ತದು. ಅಂತರ ಹೊಕ್ಕಿತ್ತು. ಹೋಗಿ ಅಲ್ಲಿ ಒಗದ ಮತ್ತೆ ಬಂದ. ಮತ್ತೆ ಹೊರಿಸಿದ್ರು. ಒಂದು ಮಳ ಮ್ಯಾಲೆ ಮಂದೆಲ್ಲ ಆಶ್ಚರ್ಯ ಆಯಿತು. ಕರೆಸ್ರಿ ರಾಜನಂದ್ರು. ಯಾವ ಒಬ್ಬ ಹುಡುಗ ಬಂದಾನ, ಅಂತರ ತಲೆ ಮ್ಯಾಗ ನಿಂದ್ರಾಗತ್ತದ ಬುಟ್ಟಿ ಅಂತ ತಿಳ್ಕೊಂಡು ರಾಜ ಬಂದ ಮ್ಯಾಲೆ ನಿಂತು ನೋಡಿದ. ಒಂದು ಮಳ ಬುಟ್ಟಿ ಅಂತರ. ಆ ಹುಡುಗನ ಕರೆದ, ಯಾರು ನೀನು ಅಂದವ. ಯಾರು ನೀನು ಅಂತಂದಾಗ, ನಾ ದೋಷ ಪಿಟ್ಟವೇ ಮೊಮ್ಮಗ ರೀ. ಅವಂದ, ಯಾ ದೋಷ ಪಿಟ್ಟವೇನು, ಕರಿ ದೋಷ ಪಿಟ್ಟವೇನು. ಅನುಗುಣದ ಆಕೆ ಏನು ತೊಗೊಂಡು ಬಂದ್ಲು ಅಂದ್ರೆ ದ್ವಾಸಿ ತೊಗೊಂಡು ಬಂದ್ಲು. ದ್ವಾಸಿ ತೊಗೊಂಡು ಬರುಗುಡ್ದ ಏನಾಗಿತ್ತು ಅಂತಂದ್ರೆ, ಊರು ಮುಂದೆಲ್ಲ ಕೂಡಿದ್ರು. ಯಾರು ಇವರೇ, ನಾ ಇವ್ರ ಮೊಮ್ಮಗನೇ ಅಂತಂದಾಗ ಓಡಿ ಬಂದು ಅವರೆಲ್ಲರೂ, ಅಜ್ಜಿ ಇವು ನಿಮ್ಮ ಹುಡುಗೇನು? ಹೌದ್ರಿ ಅಪ್ಪ, ನಿನ್ನ ಚಂಚೆ ಮಾಡಿ ನಮ್ಮ ಮನೆಗೆ ಬಂದಾನ, ನಮ್ಮ ಹುಡುಗನೇ ಅಂತಂದಾಗ, ಅಲ್ಲ ಇವನು ತಲೆ ಮ್ಯಾಗ ಬುಟ್ಟಿ ಹೊರಿಸಿದ್ರ ಒಂದು ಮಳ ಅಂತರ್ ನಿಂದ್ರಾಕತ್ತದ, ಯಾರ ಪಕ್ಕ ಕೇಳು ಅಂತಂದಾಗ, ಆಗ ಮುದುಕಿ ತನ್ನ ಭಕ್ತಿ ಎಂಬ ಕಣ್ಣಿನಿಂದ ನೋಡ್ತಾಳ. ಅವ ಹುಡುಗಲ್ಲ, ಸಾಕ್ಷಾತ್ ಪರಮಾತ್ಮ ಆಗಿ ನಿಂತಿದ್ದ. ಸಾಕ್ಷಾತ್ ಪರಮಾತ್ಮ ಆಗಿ ನಿಂತಿದ್ದ. ಓಡಿ ಆ ಅಜ್ಜಿ ಅವನ ಪಾದ ಮ್ಯಾಗ ಬಿದ್ದು ಉಳ್ಳಾಡಕತ್ತಿದ್ಲು. ಉಳಿದ ಮಂದಿಗೆ ಯಾರಿಗೂ ಕಾಣ್ತಿದ್ದಿಲ್ಲ, ಹುಡುಗಾಗೇ ಕಾಣ್ತಿದ್ದ. ಆ ಅಜ್ಜಿ ಕಣ್ಣಿಗೆ ಮಾತ್ರ ಸಾಕ್ಷಾತ್ ಪರಮಾತ್ಮನ ರೂಪ ಕಂಡಾಗ ಕಾಲೊಳಗೆ ಬಿದ್ದ ಅಳ್ಳಕತ್ತಿದ್ಲಂತ. ಯಪ್ಪ, ನನ್ನನ್ನು ಮುಕ್ತನನ್ನಾಗಿ ಮಾಡಿಬಿಡು ತಂದೆ, ಈ ಜನ್ಮಕ್ಕೆ ಅಂತ್ಯ ಹಾಡಿಬಿಡು ತಂದೆ, ಈ ಜೀವನ ನನಗೆ ಸಾಕಾಗಿ ಹೋಗ್ಯದಯ್ಯಪ್ಪ, ನನಗೆ ದುಃಖವನ್ನು ತಡೆಯಲಾರದಷ್ಟಾಗ್ಯದ, ನನಗೆ ಸಾಕು ಮಾಡುವಂತಂದಾಗ ಆ ಅಜ್ಜಿಗೆ ಕೈವಲ್ಯವನ್ನು ಪ್ರಾಪ್ತಿ ಮಾಡಿದ ಅಂತ ಬರ್ತದೆ. ಎದಕ್ಕಂದ್ರೆ ಬರೀ ನಾಮಸ್ಮರಣೆಯನ್ನು ಮಾಡಿದ್ದಕ್ಕೆ, ನಾಮಸ್ಮರಣೆಯನ್ನು. ಅದಕ್ಕೆ ಹಾಡ್ತಾರೆ ನೋಡ್ರಿ, ಕುಟ್ಟುವಾಗ ಬೀಸುವಾಗ
ತೊಟ್ಟಿಲನ್ನು ತೂಗುವಾಗ ಶಿವಾಯ ನಮಃ ಎನ್ನಬಾರದೆ. ನೀವೇನು ಕೆಲಸ ಮಾಡ್ತೀರಿ ನೋಡ್ರಿ, ಕೆಲಸ ಮಾಡುವಾಗ, ರೊಟ್ಟಿ ಮಾಡುವಾಗೂ ನೀವು ನಾಮಸ್ಮರಣೆ ಮಾಡಿರಿ. ನಾಮಸ್ಮರಣೆ ಮಾಡ್ಕೋತ ರೊಟ್ಟಿ ಮಾಡಿದ್ರಂದ್ರೆ ನಿಮ್ಮ ಗಂಡ ಸಿಟ್ಟಿಗೆ ಬರಂಗಿಲ್ಲ, ನಿಮ್ಮ ಗಂಡ ಸಿಟ್ಟಿಗೆ ಬರಂಗಿಲ್ಲ, ನಿಮ್ಮ ಗಂಡ ಬಡಿಯಂಗಿಲ್ಲ, ನಿಮ್ಮ ಗಂಡ ಬೇಯಂಗಿಲ್ಲ, ನಿಮ್ಮನ್ನು ಭಾಳ ಪ್ರೀತಿಯಿಂದ ನೋಡ್ಕೋತಾನೆ. ಯಾಕಂದ್ರೆ ನೀವು ಓಂ ನಮಃ ಶಿವಾಯ, ಪರಮಾತ್ಮ, ಬಸವೇಶ, ಸಿದ್ಧಾರೂಢ ಅಂದದ್ದು ಅದೇನಾಗ್ತದೆ ಅಂತಂದ್ರೆ ಅದು ನಿಮ್ಮ ಶರೀರದ ಕಣಕಣಗಳಲ್ಲಿ, ರಕ್ತಗಳಲ್ಲಿ ಆ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಶರೀರದೊಳಗೆ ಬಂದು ಈ ಅಂಗೈಯೊಳಗೂ ಬರ್ತದೆ. ರೊಟ್ಟಿ ಬಡಿತಿರಲ್ಲ, ರೊಟ್ಟಿ ಬಡಿಯುವಾಗ ಆ ರೊಟ್ಟಿಯೊಳಗೂ ನಮಃ ಶಿವಾಯ, ನಮಃ ಶಿವಾಯ. ತುಕಾರಾಮನ ಹೆಂಡತಿ ಜೀಜಾಬಾಯಿ ಕುಳ್ಳು ಹಚ್ಚಿದ್ರೆ ಕುಳ್ಳು ವಿಠ್ಠಲ 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 ಅಂದಾವ್ರಿ. ಕುಳ್ಳ ವಿಠ್ಠಲ 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 ಅಂದಾವ್. ಹೆಂಡಿ ಕುಳ್ಳ ನಿಮ್ಮ ರೊಟ್ಟಿ ಅನ್ನುವಲ್ಲು ರೀ. ಯಾಕಂತಂದ್ರೆ ನಮ್ಮಲ್ಲಿ ಆ ಭಾವನೆ ಇಲ್ಲ. ಅದಕ್ಕೆ ನೀವು ನಾಮಸ್ಮರಣೆ ಮಾಡಬೇಕ್ರಿ. ನೀವು ಅಂತಿರ್ಬೇಕು, ಸ್ವಾಮಿ ಯಾವಾಗ ನಾವು ಹಂಗೆ ಮಾಡೋಣಪ್ಪ, ಯಾವಾಗ ನಮಗೆ ಸೌಡದ ಏನು, ಒಂದ ಎರಡ ಕೆಲಸ, ಮನ್ಯಾಗ ಗಂಡ ಮಕ್ಕಳು ಮಣಿ ಸ್ವಚ್ಛ ಮಾಡೋದು, ಅಡುಗೆ ಮಾಡೋದು, ನಿನಗತ್ತೆ ನಾವೇನು ಖಾಲಿ ಇರ್ತೀವ? 24 ತಾಸು ನಮ್ಮ ಕೆಲಸ ಇರ್ತದ, ಯಾವಾಗ ನಾವು ಮಾಡೋಣಪ್ಪ ಅಂತ ನೀವು ಅಂತಿರ್ಬೇಕ್ರಿ. ಆದರೆ ನಿಮಗೊಂದು ಟೈಮ್ ಹೇಳ್ತೀನಿ, ಆ ಟೈಮ್ದೊಳಗೆ ನೀವು ಪರಮಾತ್ಮನ ಸ್ಮರಣೆ ಮಾಡಿರಿ. ತಾಸ್ತಕ ಎಡ್ಡಾಡು ತಾಸ್ತಕ ಕಣ್ಣು ಮುಚ್ಕೊಂಡು ಶಿವಾಯ ನಮಃ ಬೇಡ, ನಮಗೆ ನಾಟಕ ಮಾಡೋದು ಬೇಡ. ಮಂದಿಗೆ ಕಾಣುವಂಗೆ ನಾಮಸ್ಮರಣೆ ಮಾಡು, ನಾವು ದೊಡ್ಡ ಭಕ್ತರಂತ ಹೇಳಿಸ್ಕೊಳ್ಳೋದು ಬೇಡ. ಯಾರೂ ಇಲ್ಲದ ಸಂದರ್ಭದೊಳಗೆ ನಾವು ಭಗವಂತನನ್ನು ಸ್ಮರಣೆ ಮಾಡಿದ ಆ ಸಮಯ ಅದು ಯಾರಿಗೂ ಕಂಡಿರಬಾರ್ದು. ನೆನೆಸಿದ ನನಗೆ, ನೆನೆಸಿಕೊಂಡ ಆ ಪರಮಾತ್ಮನಿಗೆ ಇಬ್ಬರಿಗೆ ಗೊತ್ತಾಗಬೇಕು, ಅದು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಹಂಗೆ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕು. ಈಗ ಪ್ರವಚನ ಮುಗಿತದ ರೀ. ಪ್ರವಚನ ಮುಗಿದ ಕೂಡಲೇ ಮನೆಗೆ ಹೋಗ್ತೀರಲ್ಲ, ಮನೆಗೆ ಹೋಗಿ ಮತ್ತು ಇಲ್ಲಿನೂ ಊಟನೂ ಮಾಡಿರ್ತೀರ. ಅಲ್ಲಿ ಇದ್ದದ್ದು ಯಾರ ಗಂಡಾಗಲಿ ಮಕ್ಕಳಾಗಲಿ ಪ್ರಸಾದ ಮಾಡಿ ಎಲ್ಲ ಮುಗಿಸಿ ಮಲ್ಕೋತೀರಿ. ಹಾಸಿಗೆ ಹಾಸ್ತೀರಿ, ಹಾಸಿಗೆ ಹಾಸಿ ಮಲ್ಕೋಬೇಕು, ಮತ್ತೇನು ಕೆಲಸ ಇರಂಗಿಲ್ಲ. ಹಾಸಿಗೆ ಗಂಡಿಗೂ ಹಾಸ್ತೀರಿ, ಮಕ್ಕಳಿಗೂ ಹಾಸ್ತೀರಿ, ಅವು ಮಲ್ಕೋತಾವ. ನೀವೆಲ್ಲ ಹಾಸಿಗೆ ಹಾಸಿ ಎಲ್ಲ ಮುಗಿದ ನಂತರ ಹಾಲಿಗಟ್ಟು ಹೆಪ್ಪು ಹಚ್ಚಿ ಎಲ್ಲ ಮುಗಿಸಿ ಮಲ್ಕೋಬೇಕಂತ ಹಾಸಿಗೆಯಾಗ ಬಂದು ಮೊದಲು ಕುಂಡಿರ್ತೀರಿ, ಹೌದಿಲ್ಲ? ಎಲ್ಲರೂ ಮಕ್ಕೊಂಡ ಮೇಲತ್ತೆ ಬಂದು ಹಾಸಿಗೆಯಾಗ ಮಲ್ಕೋಬೇಕಂತ ಫಸ್ಟ್ ಕುಂಡಿರ್ತೀರಿ. ನಂದಿ ಕೋಲ್ಗತ್ತೆ ಉದ್ದಕನ ಹಾಳು ಬಿಡ್ತೀರಿ. ಮತ್ತು ಮೊದಲು ಕುಂಡಿರ್ತೀರಲ್ಲ, ಏನು ಕೂತಿರ್ತೀರಲ್ಲ, ಎಲ್ಲ ಕೆಲಸ ಮುಗಿದಿರ್ತದ, ಏನೂ ಇರಂಗಿಲ್ಲ, ಮಲ್ಕೊಳ್ಳೋದೇ ಇರ್ತದ. ಆಗ ಹಾಸಿಗೆ ಮೇಲೆ ಕುಂತು ಅಲ್ಲೇ ಚಪ್ಪಗಾಲ ಹಾಕಿ ಕೈ ಮೇಲೆ ಕೈ ಇಟ್ಟು, ಹೇ ಪಾಂಡುರಂಗ, ಹೇ ಬಸವೇಶ, ಹೇ ಬಸವಣ್ಣ, ಹೇ ಸಿದ್ಧಾರೂಢ, ಹೇ ಪರಮಾತ್ಮ 5 ಸಾರಿ ಸಾಕ್ರಿ. ಅಟ್ಟ ಭಕ್ತಿಯಿಂದ 1 ಸಾರಿ ನಾವು ಪರಮಾತ್ಮನನ್ನು ಕೂಗಿದೀವಿ ಅಂತಂದ್ರೆ ಆ ಕೂಗು ಹೋಗಿ ಅವನಿಗೆ ಮುಟ್ಟುತ್ತದೆ, ಮಲ್ಕೊಳ್ಳುವಾಗ ಬರೀ 5 ಸರಿ ಸಾಕ್ರಿ, 5 ಸರಿ ಸಾಕು. 5 ಸರಿ ನೀವು ಪರಮಾತ್ಮನನ್ನು ಕಣ್ಣು ಮುಚ್ಕೊಂಡು ಅವನ ಧ್ಯಾನ ಮಾಡಿ ಆರಾಮ್ ಮಲ್ಕೊಂಬಿಡ್ರಿ. ಇದಕ್ಕೇನು ರೊಕ್ಕ ಬೀಳಂಗಿಲ್ಲಲ್ರಿ, ಇದಕ್ಕೇನು ರೂಪಾಯಿ ಬೀಳಂಗಿಲ್ಲಲ್ರಿ, ಏನು ಭಾಳ ಟೈಮ್ ಹತ್ತಂಗಿಲ್ಲಲ್ರಿ. ಇಷ್ಟು ಮಾಡೋಕೆ ಏನಾಗ್ತದ ರೀ? ಅಷ್ಟು ಮಾಡ್ತೀರಿ. ಇವತ್ತಿನಿಂದನೂ ಮಾಡ್ಬೇಕು ನೀವು, ನಾಳೆಯಿಂದನೂ ಬೇಡ. ಮತ್ತು ಈಗ ಊಟ ಮಾಡಿ ಹೋಗಿ ಹಾಸಿಗೆ ಕುಂತು ಮತ್ತು ಅವ್ನು ಮಗಲಾಗ ಮಗಣ ಬೀಳ್ತಾನ, ಅವ್ನು ಬೇಯ್ತಾನೆ ರೀ ಅವ್ನು ಗಂಡಪ್ಪ. ಅವನೊಂದು ಬರೋಬರಿ ಇರೋದಿಲ್ಲ ರೀ, ಅವು ಪುರಾಣಕ್ಕೆ ಕಳ್ಸಂಗಿಲ್ಲ. ಒಂದೊಂದು ಆನಂತರ ಪೂಜೆ ಮಾಡ್ಕೊತ ದೊಡ್ಡ ಶರಣಮ್ಮಗಳಪ್ಪ ಅಂತ ಮನೆ ಕೂತ್ಕೊಂಡು ಪುರಾಣಕ್ಕೆ ಹೊಕ್ಕೊಂಡು ಸ್ವಾಮಿಗಳು ಬಂದಾರ, ಬೆಳಗಲಿ ಅವ್ರು ಬಂದಾರ, ಏನೋ ಚಲೋ ಹೇಳಂಗೆ ಕಾಂತಾರಂತ ನಾಟ್ ಹೊಕ್ಕೊಂಡ್ರಿ ಅಂದ್ಕೊಳ್ಳೆ ಅವ ಅಂತಾನೆ, ಎಲ್ಲಿ ಹೊಕ್ಕಿ ಅಲ್ಲ ಪುರಾಣ ಹೇಳಕ್ಕೆ ಏನು ಹೇಳ್ತಾವ ಅವತ್ತರದ ಅವಕ್ಕೆ ಗೊತ್ತಿಲ್ಲ, ಹಂಗೆ ಹೇಳ್ಕೊತಾರ ಕೊಂಡ್ರಿ ಇಲ್ಲಿ ಅತಾನ್ರಿ ಅವ ಹಂಗೆ ಹೇಳ್ಕೊತ ಎರಡ್ತಾವ. ಆ ಅವಕ್ಕೆ ಗೊತ್ತಿರ್ತಾರೆ, ಅವ್ಯಾಕೆ ಊರು ಅಡ್ಡಾಡ್ತಿದ್ದು ಕೊಂಡ್ರಿ ಇಲ್ಲಿ ಇಲ್ರಿ ಭಾಳ ಚಂದ ಹೇಳಕತ್ತಾರತ್ತ. ನಾವು ಒಟ್ಟು ಹೋಗಿ ಕೇಳಿ ಬರ್ತಾನೆ, ಅವನಕ್ಕಿಂತ ಚಂದನ ಹೇಳ್ತಾನೆ ಕೊಂಡ್ರಿ ಇಲ್ಲಿ. ಇನ್ನು ಪುರಾಣ ಹೇಳವ ಆಕಿಗೆ, ಅವ ನಿನ್ನ ಪುರಾಣ 20 ವರ್ಷ ಗೊತ್ತಾಯ್ತಲ್ಲ ಆಕಿಗೆ, ಇನ್ನು ಪುರಾಣ ಹೇಳವ. ಇಂಥ ಗಂಡುಗಳು ಇರ್ತಾವ್ರಿ, ಇವು ಗಾಂಡುಗಳು ಅಲ್ಲಿ ಇವು ಕೆಬ್ಬನ ಗುಂಡುಗಳು ಇದ್ದಂಗೆ ಇವು ತಾವು ತೇಲಂಗಿಲ್ಲ, ಕಟ್ಕೊಂಡು ಅವ್ರನ್ನೂ ತೇಲ್ಗೊಳಂಗಿಲ್ಲ, ಡೊಮಕ್ಕೆ ಮುನಿಗಿಸ ಬಿಡ್ತಾವು. ನೀವು ಮನೆಗೆ ಹೋಗಿ ಹಿಂಗೆ ಒಂದು 10 ನಿಮಿಷ, ಒಂದು 5 ನಿಮಿಷ, ಒಂದು 5 ಸಾರಿ ನಾಮಸ್ಮರಣೆ ಮಾಡೋಕೆ ಶಿವಾಯನ ಅದು ಜೋರ್ಲಿ ಅನ್ಬೇಡ್ರಿ. ಅವ್ರ ನಿದ್ದೆ ಕೆಡ್ತೈತೆ ಬಾಜು, ಏನು ಕಿಟಕಿಟೆ ಹಚ್ಚಾಳೋ ನಮಗೆ ಸಾಕಾಗ್ಯದ ಅಕ್ಕಿ ಕಾಲಾಗತ್ತಾರ ಅವ್ರು. ಅವ್ನು ಸ್ವಾಮಿ ಬಂದಿದ್ದತ್ತ ರಾತ್ರಿ ಹಿಂಗೆ ಮಾಡಂದಾನ, ನಾಮಸ್ಮರಣೆ ಮಾಡಂದಾನ ಅನ್ಕೋತ ಹೇಳ್ಯಾನ. ಇವು ಪಿಟಿ 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 ಒಡ ಶೂ ಅನ್ಕೋತ ಕೂತಾವಂತ ಅವ್ನು ನಮ್ಮನ್ನು ಮತ್ತು ನಮಗೆ ಫೋನ್ ಹಚ್ತಾರ ಅವ್ರು, ಯಾಕೆ ಹೇಳಿದ ಪಾನಿ ಅಂತ ತಿಳ್ಕೊಂಡು. ಹ್ಯಾಂಗೆ ರೀ ಕದ್ದಿಲೆ ಒಟ್ಟ ಮನಸ್ಸಿನಾಗ ಕೇಳಿರಬಾರ್ದು, ಯಾರಿಗೂ ನಿಮಗೂ ಗೊತ್ತಾಗಿರಬಾರ್ದು. ಚಪ್ಪಗಾಲ ಹಾಕಿ ಕೈ ಮೇಲೆ ಕೈ ಇಟ್ಟು, ಹೇ ಪಾಂಡು ನಾ ಅತ್ತನ್ನು ನೀವು ಅನ್ಬೇಡ್ರಿ, ಮನಸ್ಸಿನಾಗ ಅನ್ಬೇಕು.
ಮನಸ್ಸಿನಾಗನ ಹೇ ಪರಮಾತ್ಮ ನನ್ನ ಕಡೆಯಿಂದ ಇವತ್ತು ಏನು ಪಾಪ ಆಗ್ಯಾವ ದೇವರ, ನಾ ಇವತ್ತೇನು ಅಲ್ಲದ ಕೆಲಸ ಮಾಡೀನಿ ತಂದೆ, ಇವತ್ತೇನಾದರೂ ನಾನು ಇನ್ನೊಬ್ಬರ ಕಣ್ಣೊಳಗೆ ನೀರು ಬರುವಂಥ ಕೆಲಸ ಮಾಡಿದ್ರೆ ಕ್ಷಮಾ ಮಾಡೇಪ್ಪ ತಂದೆ, ನಾನು ತಿಳಿಲಾರಕ್ಕೆ ಮಾಡೀನಪ್ಪ ಅಂತ ಒಂದಿಷ್ಟ ಬೇಡ್ಕೋರಿ ಪರಮಾತ್ಮನೇ. ಇವತ್ತು ಮಾಡಿದ ಪಾಪೆಲ್ಲ ನನಗೆ ತಿಳಿಲಾರ್ದ ಆಗ್ಯದ ತಂದೆ, ನನಗೆ ತಿಳಿಲಾರ್ದ ಆಗಲಿ ತಿಳಿದಾಗಲಿ ಒಟ್ಟು ಕ್ಷಮಾ ಮಾಡಿಯಪ್ಪ, ನಾನು ನಾಳೆಯಿಂದ ಇಂಥ ಕೆಲಸ ಮಾಡಂಗಿಲ್ಲಪ್ಪ ಅಂತ ಭಗವಂತನಿಗೆ ಒಂದು 4 ಸಲ ಪ್ರಾರ್ಥನೆ ಮಾಡಿ ಒಂದಿಷ್ಟು ಕ್ಷಮಾ ಬೇಡಿ ಮಲ್ಕೋರಿ. ಅವತ್ತು ಆರಾಮ ನಿದ್ದೆ ಹತ್ತದ. ಹಾಂಗೆ ಮತ್ತು ಮುಂಜಾನೆ ಏಳುವಾಗ ಮತ್ತೆ ಎದ್ದು ಹಾಸಿಗೆ ಕುಂಡಿರ್ತೀರಲ್ಲ, ಏನೊಮ್ಮೆ ಹಾಗ ಕಟ್ಟಿ ನಂದಿಕೋಲಿ ಎಬ್ಬಿಸ್ದಂಗೆ ಹಿಂಗೇನು ಹೇಳಂಗಿಲ್ಲ, ಒಮ್ಮೆ ಹೇಳಂಗಿಲ್ಲ, ಎದ್ದು ಕುಂಡಿರ್ತೀರಿ. ಕುತ್ತಾಗ ಆಗ ನಿದ್ದೆಗನ್ನಾಗನ ಎದ್ದು ಏನು ಕೂತಿರ್ತಿರಲ್ಲ, ಕುಂತಾಗನ ಮತ್ತು ಅಲ್ಲೇ ಕಣ್ಣು ಮುಚ್ಚಿ ನಿದ್ದೆ ಮಾಡಿರಿ, ಮತ್ತು ಅಲ್ಲೇ ಕಣ್ಣು ಮುಚ್ಚಿ ಎದ್ದು ಕೂತ ಕಣ್ಣು ಮುಚ್ಚಿ, ಹೇ ಪರಮಾತ್ಮ ಇವತ್ತು ನಿನ್ನ ದಯಾದಿಂದ ನಾನು ಎದ್ದೀನಪ್ಪ, ಇವತ್ತು ನಿನ್ನ ದಯಾದಿಂದ ನಾ ಎದ್ದೀನಿ, ನಿನ್ನ ಕರುಣೆಯಿಂದ ನಾ ಎದ್ದೀನಪ್ಪ ಪರಮಾತ್ಮ. ಇವತ್ತು ನನ್ನ ಕಡೆಯಿಂದ ಏನೂ ಒಂದೀಟು ಪಾಪ ಮಾಡಿಸಬೇಡ, ಅಲ್ಲದ್ದು ಮಾಡಿಸಬೇಡ, ಕೆಟ್ಟದ್ದು ಮಾಡಿಸಬೇಡ, ಏನೋ ಮಾಡಿಸೋದಿತ್ತಂದ್ರೆ ನನ್ನ ಕಡೆಯಿಂದ ಒಂದಿಟ್ಟು ಪುಣ್ಯ ಮಾಡಿಸು ತಂದೆ ಪರಮಾತ್ಮ ಅಂತ ಒಂದು 5 ಸಾರಿ ನೆನೆಸಿ ನಿಮ್ಮ ಕೆಲಸ ಚಾಲು ಮಾಡಿರಿ. ಏನು ಮುಟ್ಟುತ್ತೀರಿ ಅದು ಬಂಗಾರ ಆಗುತ್ತದೆ, ಏನು ನೆನೆಸ್ತೀರಿ ಅದು ಅವತ್ತು ಆಗುತ್ತದೆ. ಯಾಕೆ ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ಮಾಡ್ತಿರಲ್ಲ ತಾಯಂದಿರ. ಅದಕ್ಕೆ ಇವತ್ತಿಂದನ ಮಾಡ್ಬೇಕ್ರಿ ಇದನ್ನು ಹಿಂಗೆ. ಮತ್ತೊಂದು 10-11 ದಿವಸ ಪ್ರವಚನ ಕೇಳಿದ್ದಕ್ಕೆ ಏನಾದರೂ ಒಂದಿಟ್ಟು ಸಾರ್ಥಕತೆ ಆಗ್ಬೇಕಲ್ರಿ, ಒಂದಿಟ್ಟು ಏನಾರು ಬದಲಾವಣೆ ಆಗ್ಬೇಕಲ್ರಿ. ನಿಮಗೆ ಟೈಮ್ ಸಿಗಲಿಲ್ಲ ಅಂದ್ರೆ ಬರೋಬರಿ ರಾತ್ರಿಯರ ಒಂದು 5 ಸಾರಿ ಸ್ಮರಣೆ ಮಾಡಿ ಅವನ್ನ ನೆನೆಸಿ ಮಲ್ಕೋರಿ. ನಾವು ನೆನೆಸೋದಿದ್ರೆ ಅವನು ಬಿಟ್ಟರೆ ಬೇರೆ ಯಾರನ್ನೂ ನೆನೆಸಬಾರ್ದು ನಾವು. ಯಾಕಂದರೆ ನಮಗೆಲ್ಲ ಕೊಡಾವ, ನಮ್ಮನ್ನು ಬದುಕಿಸವ, ನಮಗೆ ಅನ್ನ ನೀರ ಇದನ್ನೆಲ್ಲ ಕೊಟ್ಟವ ಪರಮಾತ್ಮ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಂಡಿ ಮಾನವರ ನೇನೆಂಬೆ ರಾಮನಾಥ. ಇದನ್ನೆಲ್ಲ ಕೊಟ್ಟವ್ರು ಯಾರ್ರಿ? ಪರಮಾತ್ಮ ಕೊಟ್ಟಾನ. ಅದರ ಸಲುವಾಗಿ ಯಪ್ಪ ಎಲ್ಲ ನೀ ಕೊಟ್ಟಿಯ ಪರಮಾತ್ಮ, ಇದು ನಿನ್ನ ದಾನ ಅಂತ ತಿಳ್ಕೊಂಡು ಅವನ ಸ್ಮರಣೆಯನ್ನು ನಾವು ದಿನದ 24 ತಾಸು ಮಾಡೋಕ್ಕಾಗದೆ ಇದ್ದರೂ ಕೂಡ ಮಲ್ಕೊಳ್ಳುವಾಗ ಏಳುವಾಗ ಒಂದಿಷ್ಟು ನೆನೆಸಿದೀವಂತಂದ್ರೆ ಆ ಕೂಗು ಪರಮಾತ್ಮನಿಗೆ ಕೇಳಬಹುದು ತಾಯಂದಿರ, ಆ ಕೂಗು ಪರಮಾತ್ಮನಿಗೆ ಕೇಳಬಹುದು. ಇವತ್ತಿನಿಂದ ನಮ್ಮ ಶರಣರಿಗೂ ಹೇಳ್ತೀನಿ ನಾನು, ಯಾಕಂದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಬರ್ತದೆ. ಅದರಿಂದ ನಮ್ಮ ಶರಣರು ನೀವು ಏನಪ್ಪ ಅಂತಂದ್ರೆ ಗಂಡು ಮಕ್ಕಳು ಮಲ್ಕೊಳ್ಳುವಾಗ ಒಂದಿಷ್ಟು ನಾಮಸ್ಮರಣೆ ಮಾಡಿರಿ. ಆನಂತರ ತಾಯಂದಿರೂ ಕೂಡ ಒಂದಿಷ್ಟು ನಾಮಸ್ಮರಣೆ ಮಾಡಲಿ. ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಅವನ್ನ ಹಾಡಿದ್ರೆ ಏನು ಬೇಕಾದ್ದು ಕೊಡ್ತಾನೆ ಪರಮಾತ್ಮ ನಮಗೆ. ಈ ಮಂದಿನ ಯಾರನ್ನು ಹೊಗಳ್ಕೋತ ಅಡ್ಡಾಡೋದು ಬೇಡ. ಅವ್ರನ್ನ ಒಂದಿಟ್ಟು ಅವ್ರನ್ನ ಏನಾರು ಹೇಳಿದ್ರೆ, ಅವ್ರ ಬಗ್ಗೆ ಏನಾರು ಹೊಗಳಿದ್ರೆ ನಮ್ಗಟ್ಟು ಏನಾರು ಕೊಡ್ತಾರೆ ಅಂತಕ್ಕಂಥ ಭಾವನೆಯಿಂದ ಈ ಮಂದಿ ಮ್ಯಾಗ ವಿಶ್ವಾಸ ಇಟ್ಟು ಇವ್ರನ್ನ ಹೊಗಳ್ಕೋತ ಇವ್ರನ್ನ ಮೆಚ್ಚುಗೆ ಪಡ್ಕೋತ ನಾವು ಅಡ್ಡಾಡೋದು ಬೇಡ. ಈ ಜಗತ್ತಿನೊಳಗೆ ಯಾರನ್ನೂ ಮೆಚ್ಚಿಸೋಕ್ಕಾಗಂಗಿಲ್ಲ. ಎಲ್ಲರೂ ನನ್ನನ್ನು ಪ್ರೀತಿಸಲಿ ಅಂತಂದ್ರೆ ಆಗೋದಿಲ್ಲ. ನಮ್ಮನ್ನು ಬೇಯೋರು ಇರೋವ್ರ, ನಮ್ಮನ್ನು ಹೊಗಳವರು ಇರೋವ್ರ, ನಮ್ಮನ್ನು ನಿಂದ ಮಾಡೋರು ಇರೋವ್ರ. ಈ ದೇಶದೊಳಗೆ ರಾಮ ಹುಟ್ಟಿದ. ರಾಮ ಎಲ್ಲರ ಪ್ರೀತಿಯನ್ನು ಗಳಿಸೋಕ್ಕಾಗಲಿಲ್ಲ, ಎಲ್ಲರನ್ನು ಮೆಚ್ಚಿಸೋಕ್ಕಾಗಲಿಲ್ಲ. ಅಗಸ ಮಾತಾಡಿದ್ದಕ್ಕೆ ಹೆಂಡತಿಯನ್ನ ಕಾಡಿನೊಳಗೆ ಬಿಟ್ಟು ಬರಬೇಕಾಯಿತು ಪ್ರಭು ಶ್ರೀರಾಮಚಂದ್ರ. ರಾವಣ ಲಕ್ಷ ಮಂದಿನ ತಗೊಂಡು ಇವನು ವಿರುದ್ಧ ಕಟ್ಟಿದ. ಎಲ್ಲರನ್ನು ಮೆಚ್ಚಿಸಕ್ಕಾಗಲಿಲ್ಲ ರಾಮನಿಗೆ, ಕೃಷ್ಣನಿಗೂ ಆಗಲಿಲ್ಲ. ಶಿಶುಪಾಲ 101 ಅಪಭ್ರಂಶ ಶಬ್ದ ಭಾಸಗಳು ಬೈತಿದ್ದ ಕೃಷ್ಣನನ್ನ. ಕಂಸ ಅವನು ಕೊಲ್ಲಕ್ಕೆ ನೋಡಿದ. ಜಗತ್ತಿನೊಳಗೆ ಯಾರನ್ನೂ ಮೆಚ್ಚಿಸಲಿಕ್ಕಾಗೋದಿಲ್ಲ, ಯಾರನ್ನೂ ಮೆಚ್ಚಿಸಕ್ಕಾಗಲಿಲ್ಲ, ಆಗೋದಿಲ್ಲ. ಯಾರನ್ನೂ ಮೆಚ್ಚಿಸಬೇಕಂತ ನೀವು ಪ್ರಯತ್ನನೂ ಮಾಡಬೇಡ್ರಿ. ಇನ್ನು ಹಾಡಬೇಕಾಗಿತ್ತು ಅಂದ್ರೆ ಆ ಪರಮಾತ್ಮನನ್ನು ಹಾಡ್ರಿ, ಬೇಡಬೇಕಾಗಿತ್ತು ಅಂದ್ರೆ ಆ ಪರಮಾತ್ಮನನ್ನು ಬೇಡ್ರಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ. ಅವನು ಬೇಡ್ರಿಪ್ಪ, ಅವನು ಬೇಡ್ರಿ. ಕೊಡಾಕ ಅವನಲ್ಲಿ ಶಕ್ತಿ ಅದ. ನಮಗೇನಾದರೂ ಹೆಚ್ಚು ಕಡಿಮೆ ಆಗಿ ಯಾರನ್ನಾರ ಈ ಲೋಕದ ಜನರನ್ನು ಬೇಡಕ್ಕೆ ಹೋದಿವಂದ್ರೆ ಅವರು ನಮ್ಮನ್ನು ಅಪಮಾನ ಮಾಡ್ತಾರೆ. ನೋಡಿ ಬೇಡ್ಕೋತ ಅಡ್ಡಾಡಕತ್ತದಂತ ತಿಳ್ಕೊಂಡ ನಮ್ಮ ದುಃಖವನ್ನು, ನಮ್ಮ ಅಪಮಾನವನ್ನು ಅವರು ಖುಷಿ ಪಡ್ತಾರೆ, ಅವರ ಹಬ್ಬ ಮಾಡ್ತಾರೆ. ಇಂಥ ಜನ ಅದರ ಜಗತ್ತಿನೊಳಗೆ.
ನಮಗೇನಾದರೂ ಅಪಮಾನ ಆಗಿತ್ತು ಅಂದ್ರೆ 4 ಮಂದಿ ಕೂಡಿ ನಕ್ಕೋಂತ ನಿತ್ತು ನಮ್ಮನ್ನು ಅಪಮಾನ ಮಾಡ್ತಾರೆ. ಅಂಥ ಜನ ಅದಾರ ಜಗತ್ತಿನೊಳಗೆ. ಅದಕ್ಕೆ ಇವ್ರ ಮ್ಯಾಗ ಯಾರ ಮ್ಯಾಗೂ ವಿಶ್ವಾಸ ಮಾಡಬೇಡ್ರಿ. ಏನಂತಂದ್ರೆ ಆ ಪರಮಾತ್ಮನ ಮ್ಯಾಗ ನಾವು ವಿಶ್ವಾಸ ಇರಬೇಕು, ಆ ಭಗವಂತನಲ್ಲಿ. ಆ ರೀತಿಯೊಳಗೆ ಇವತ್ತು ಬಹುತೇಕ ನಮ್ಮ ಬಂಡಿಗನಿ ಮಹಾಸ್ವಾಮಿಗಳ ಒಂದು ಭಾವಚಿತ್ರವನ್ನು ಇಲ್ಲಿ ಇಟ್ಟಿದ್ದಾರೆ, ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಇವತ್ತಲ್ಲಿ ಹೋಗಿದ್ದೆ ಪುಣ್ಯಾತ್ಮರೇ. ಎಷ್ಟು ಜನ ಬರ್ತಿದ್ರು ಅಂತಂದ್ರೆ ಅಲ್ಲಿ ಹೆಣ್ಮಕ್ಕಳು ಬರ್ತಕ್ಕಂಥದ್ದು ಒಂದು ಇಷ್ಟು ಅಗಲ ಕಟೌಟ್ ಮಾಡಿ ಜಾಗ ಮಾಡಿ ಹೋಗಾಕ ದಾರಿ ಮಾಡಿದ್ರು. ಸಾಗರೋಪಾದಿಯಲ್ಲಿ ತಾಯಂದಿರು ಬರ್ತಿದ್ರು. ಹೆಣ್ಣುಮಕ್ಕಳು ಬಂದು ಆ ಬಂಡಿಗನಿ ಅಪ್ಪವ್ರ ಕಡೆ ಕೈ ಮಾಡಿ ಹಿಂಗೆ ಅಳ್ತಿದ್ರಲ್ಲ ತಾಯಂದಿರು. ನನಗನ್ನಿಸ್ತದ ಅವ್ರ ಮನ್ಯಾಗ ಅವ್ರ ತಾಯಿ ಸತ್ತಾಗನೂ ಅಷ್ಟು ಹತ್ತಿರಕ್ಕಿಲ್ಲ ಅವರು. ಅವ್ರ ಮನ್ಯಾಗ ಅವ್ರ ಮಗ ಸತ್ತಾಗ, ಅವ್ರ ಮನ್ಯಾಗ ಅವ್ರ ತಂದೆ ಸತ್ತಾಗ ಅಷ್ಟು ಹತ್ತಿರಕ್ಕಿಲ್ಲ. ಕೈ ಮಾಡಿ ದಾನೇಶ್ವರ ಅಪ್ಪ ನೀನು ಯಾಕೆ ನಮ್ಮನ್ನು ಬಿಟ್ಟು ಹಾದಿ ಅಂತ ತಿಳ್ಕೊಂಡು ಹೆಂಗೆ ಬಡ್ಕೊಂಡು ಅಳ್ತಿದ್ರಲ್ಲ ತಾಯಂದಿರು. ಇಷ್ಟು ಜನವನ್ನು ಗಳಿಸಿರ್ತಕ್ಕಂಥ ದೇವರು ಯಾರಾದರೂ ಇದ್ರೆ ಅದು ಬಂಡಿಗಣಿಯ ಪರಮ ಪೂಜ್ಯ ಅನ್ನದಾನೇಶ್ವರ ಮಹಾಸ್ವಾಮಿಗಳಂತಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಎಷ್ಟು ಜನ ಅಳ್ಳಾಗತ್ತಾರ, ಎಷ್ಟು ಜನ ಲಕ್ಷೋಪಾದಿಯಲ್ಲಿ ಜನ ಬರಾಗತ್ತಾರ, ಎಷ್ಟು ದಾಸೋಹವನ್ನು ಮಾಡಿದ್ದಾರೆ. ದಾಸೋಹವನ್ನು ಮಾಡುವ ಕೈಗಳು ಇವತ್ತು ದಾಸೋಹವನ್ನು ನಿಲ್ಲಿಸಿಬಿಟ್ಟಿದಾವಂತಲ್ಲ. ಆ 2 ಕೈಗಳು, ದಾಸೋಹ ಮಾಡುವ 2 ಕೈಗಳು ದಾಸೋಹ ಮಾಡಲಿಕ್ಕೆ 1000 ಲಕ್ಷ ಕೈಗಳನ್ನು ನಿರ್ಮಾಣ ಮಾಡಿದಾವೆ. ಲಕ್ಷ ಕೈಗಳನ್ನು ಆ 2 ಕೈಗಳು ದಾಸೋಹ ಮಾಡಲಿಕ್ಕೆ ನಿರ್ಮಾಣ ಮಾಡಿದ ಕೈಗಳು ಯಾವುವು ಅಂತಂದ್ರೆ ನಮ್ಮ ಬಂಡಿಗಣಿಯ ಅಜ್ಜಾರ ಕೈಗಳು. ಇವತ್ತೇನಪ್ಪ ಅಂತಂದ್ರೆ ಅವರು ಹಿಂಗೆ ಮಲ್ಕೊಂಡಾರ, ನಾವು ನೋಡಿದ್ದೀವಿ. ನಮಗೆ ಭಾಳಷ್ಟು ದುಃಖ, ಭಾಳಷ್ಟು ನೋವಾಯಿತು. ತಡೆಯಲಾರದಕ್ಕೆ ಅವ್ರ ಮುಖ ನೋಡೋಕ್ಕಾಗಲಾರಕ್ಕೆ ಸ್ವಲ್ಪ ಹಿಂದೆ ಹೋಗಿ ಕುಂತೀವಿ ನಾವು. ಯಾಕಂತಂದ್ರೆ ಅಂತಹ ಈ ಜಗತ್ತಿಗೆ ಪೂಜ್ಯನೀಯವಾಗಿರತಕ್ಕಂಥ ಒಂದು ದೇಹ, ಒಂದು ಜೀವ ನಮ್ಮೆಲ್ಲರನ್ನು ಬಿಟ್ಟು ಹೋಗ್ಯದಂತಂದ್ರೆ ಭಾಳಷ್ಟು ನಮ್ಮ ಈ ಕರ್ನಾಟಕಕ್ಕೆ ತಡೆಯಲಾರದಂಥ ದುಃಖವನ್ನು ಇವತ್ತು ನಮ್ಮ ತಂದಿದೆ. ಅದಕ್ಕೇನಪ್ಪ ಅಂತಂದ್ರೆ ಪೂಜ್ಯ ಅಪ್ಪಾಜಿಯವರ ಒಂದು ಶಾಶ್ವತವಾಗಿರತಕ್ಕಂಥದ್ದು ಈ ಲೋಕದಲ್ಲಿ ಇರಲಿ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥವರೆಲ್ಲರೂ ಕಾರ್ಯಕ್ರಮದನ್ನು ಆಯೋಜನೆ ಮಾಡಿದ್ದಾರೆ. ಶ್ರೀಶೈಲ ಜಗದ್ಗುರುಗಳು ಅನೇಕ ಸಾಧುಗಳು, ಸಂತರು, ಮಹಾತ್ಮರು ಬಂದು ದರ್ಶನವನ್ನು ಮಾಡಿದ್ದಾರೆ. ಅಂಥವರು ಅವರ ಆತ್ಮಕ್ಕೆ ಶಾಂತಿಯನ್ನು ನಾವು ಕೋರುವ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಅವರ ಅವತಾರಿ ಪುರುಷರು ಶಾಂತ ರೀತಿಯಿಂದನೇ ಅವರು ಹೋಗಿದ್ದಾರೆ, ಅವತಾರವನ್ನು ಸಮಾಪ್ತಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿ ಇವತ್ತಿನ ಈ ವಾಗ್ರೂಪ ಸೇವೆಗೆ ವಿರಾಮ ಮಾಡೋಣ. ಓಂ ತತ್ಸತ್.